ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ವಿಪಕ್ಷಗಳ ಜೊತೆ ಈ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ತೇವೆ. ಆ ಮೀಟಿಂಗ್ ನಲ್ಲಿ ನಾವು ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ತೇವೆ. ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುತ್ತೆ. ಒಂದ್ ಕಡೆ ಸಿಜೆಪಿ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದೆ, ಬಟ್ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿರೋದು. ಈ ಎಲ್ಲ ಪ್ರಮಾದ ಇದೆಯಲ್ಲ, ಅದೆಲ್ಲ ಆಗಿರೋದು ಅಮಿತ್ ಶಾ ಅವರಿಂದ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕ್ಷಮೆಯನ್ನ ಯಾಚಿಸಬೇಕು. ಇದರ ಬಗ್ಗೆ ನಾವು ವಿಪಕ್ಷಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತೇನೆ. ಮೀಟಿಂಗ್ನಲ್ಲಿ ನಾವೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತೇವೆ. ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಏನಿದೆ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. A major issue in Parliament. Of course, the students, as I said, have also got the demand of an apology from the Prime Minister. Look, this protest, the reason it has happened, the deeper reason it has happened, is that the Indian system, job creation system. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನನ್ನ ಕಲೀಗ್ ಪ್ರಭು ಹಾದಿಮನಿ ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಪ್ರಭು, ಒಂದ್ ಕಡೆ ಸಿಜೆಪಿ ತನ್ನ ಪ್ರತಿಭಟನೆಯನ್ನ ಕೈಬಿಟ್ಟಿದೆ, ಅವರ ಪ್ರಮುಖ ಬೇಡಿಕೆಗಳಿಗೆ ಸರ್ಕಾರ ಕೂಡ ಮನ್ನಣೆ ಕೊಟ್ಟಿದೆ. ಬಟ್ ಇನ್ನೊಂದು ಕಡೆ ಇದೀಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಮ್ಮ ಪ್ರತಿಭಟನೆ ಅನ್ನೋದು ಇನ್ನೂ ಕೂಡ ಮುಂದುವರಿಯುತ್ತೆ, ಇದಕ್ಕೆಲ್ಲ ಹೊಣೆಯನ್ನ ಹೊತ್ಕೋಬೇಕು, ಯಾರು ಅಮಿತ್ ಶಾನು ಹೊತ್ಕೋಬೇಕು, ಜೊತೆಗೆ ಪ್ರಧಾನಿ ಕೂಡ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಏನ್ ಹೇಳ್ತೀರಿ ಪ್ರಭು ಇದರ ಬಗ್ಗೆ? ಮಲ್ಲಿಕಾರ್ಜುನ್, ಈಗ ಈ ಸಿಜೆಪಿ ಹೋರಾಟದ ರೂಪುರೇಷೆಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಜೆನ್ಜಿ ಹೋರಾಟಕ್ಕೆ ಯಾವ ಸರ್ಕಾರ ಆದರೂ ಕೂಡ ಮಂಡಿ ಊರಲೇಬೇಕು ಅನ್ನೋದು ಒಂದು ಸ್ಪಷ್ಟವಾಗಿದೆ. ಯಾಕಂದರೆ ಈ ಹಿಂದೆನೂ ಕೂಡ ನಾವು ಶ್ರೀಲಂಕಾದ ಮಾದರಿ ನೋಡ್ಬೋದು, ಬಾಂಗ್ಲಾದೇಶದಲ್ಲಿ ನೋಡ್ಬೋದು, ಅದರ ಜೊತೆಗೆ ನೇಪಾಳದಲ್ಲೂ ಕೂಡ ನೋಡಿದ್ವಿ. ಅಲ್ಲೂ ಕೂಡ ಸಂಸತ್ತಿಗೆ ಒಳಗೆ ನುಗ್ಗಿ ಪೀಠೋಪಕರಣ ಧ್ವಂಸ ಮಾಡಿ ಸಿಕ್ಕ ಸಂಸದರಿಗೆ ಬೆಂಕಿ ಹಚ್ಚುವಂಥ ಒಂದು ಕೆಲಸ ಕೂಡ ಜೆನ್ಜಿ ಮಾಡಿದ್ರು. ಅಂದರೆ ಆ ಒಂದು ಮಾದರಿಯ ಪ್ರತಿಭಟನೆ ಕೂಡ ಇಲ್ಲಿ ಆರಂಭ ಆಗಿದೆ. ಆ ಕಿಚ್ಚನ ಅಭಿಜಿತ್ ದೀಪ್ಗೆ ಶುರು ಮಾಡಿದ್ದಾರೆ. ನೋಡಿ, ನಾವು ಅವರ ಹಿನ್ನೆಲೆ ಕೂಡ ಗಮನಿಸಬೇಕಾಗತ್ತೆ. ಅವರೇನು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಅಥವಾ ಏನು 10th ಫೇಲ್ ಆಗಿ ಅಥವಾ 7th ಕ್ಲಾಸ್ ಪಾಸಾಗಿ ಬಂದಂಥವ್ರಲ್ಲ. ನೋಡಿ, ವಿಕಾಸ್ ಏನಿದ್ದಾರೆ ಆ ವಕ್ತಾರ ಜರ್ನಲಿಸಮ್ ಸ್ಟೂಡೆಂಟ್ ಅವರು, ಆ್ಯಕ್ಚುಲಿ ಅವ್ರ ಜೊತೆಗೆ ತನಿಖಾ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ರು. ನೋಡಿ, ಅವರೆಲ್ಲರೂ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ಒಂದೊಂದು ಚಳುವಳಿಯಿಂದ ಬಂದಂಥವ್ರು, ಒಂದೊಂದು ಉನ್ನತವಾದಂಥ ಹುದ್ದೆಯಿಂದ ಬಂದಂಥವ್ರು ಆಗಿದ್ದಾರೆ. ಹಾಗಾಗಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಯುವಕರನ್ನ ಒಂದುಗೂಡಿಸಲಿಕ್ಕೆ ಅವರ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಯಾಕಂದರೆ ಆರಂಭದಲ್ಲೇ ನಾವು ನೋಡಿದ್ವಿ, ದೀಪ್ಗೆ ಅವರಿಗೆ ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾನೆ ಇರಲಿಲ್ಲ. ಎಲ್ಲೊಂದು ಕಡೆ ಅವರಿಗೆ ನಿರ್ಬಂಧ ವಿಧಿಸ್ತಾ ಇದ್ರು, ಅಥವಾ ಅವರಿಗೆ ಕಪ್ಪು ಮಸಿ ಬಳಿಯುವ ಮೂಲಕ ಅವರಿಗೆ ಅವಮಾನವನ್ನು ಮಾಡುವಂಥ ಪ್ರಯತ್ನಗಳು ಆರಂಭದಲ್ಲಿ ಆದವು. ಅದಾದ ನಂತರದಲ್ಲಿ ಯಾವಾಗ ಜಂತರ್ ಮಂತರ್ನಲ್ಲಿ ಆರಂಭದಿಂದ ಶಾಂತಿಯುತ ಪ್ರತಿಭಟನೆ ಕೂತರೋ ದೊಡ್ಡ ಮಟ್ಟದ ಒಂದು ಬೆಂಬಲ ಅವರಿಗೆ ಸಿಗೋಕೆ ಶುರುವಾಯಿತು. ದೇಶದ ಬೇರೆ ಬೇರೆ ಮೂಲಗಳಿಂದ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಸಹಕಾರವನ್ನು ಕೊಟ್ಟರು. ಅದರ ಒಂದು ಪರಿಣಾಮ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಗಮನಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಕಾಂಗ್ರೆಸ್ನ ಮುಂದಿನ ಒಂದು ನಿಲುವೇನಾಗಿರುತ್ತೆ ನೋಡಿ, ಇದರ ಕ್ರೆಡಿಟ್ ಸಲ್ಲಬೇಕಾಗಿರೋದು ಕಾಂಗ್ರೆಸ್ಗೆ ಖಂಡಿತ ಅಲ್ಲ, ಅಥವಾ CPMಗಲ್ಲ, ಜೊತೆಗೆ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ಗಲ್ಲ, ಕೇಜ್ರಿವಾಲ್ಗಲ್ಲ, ಮಮತಾ ಬ್ಯಾನರ್ಜಿಗಂತೂ ಖಂಡಿತವಾಗ್ಲೂ ಅಲ್ಲ. ಇದರ ಕ್ರೆಡಿಟ್ ಸಲ್ಲಬೇಕಾದಿದ್ದು ಈ ಜೆನ್ಜಿ ಅಂದರೆ CJP ಪಾರ್ಟಿಗೆ. ಯಾಕಂದರೆ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಿರೋದು ಇದೇ ಆರಂಭದಲ್ಲ. ಈ ಹಿಂದೆ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು, ಇಡೀ ದೇಶಾದ್ಯಂತ ಕೂಡ ಪ್ರತಿಭಟನೆಗಳಿತ್ತು. ಆವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತಹ ಒಂದು ಪ್ರಯತ್ನ ಅಥವಾ ಆ ಒಂದು ಪ್ರಶ್ನೆನೇ ಅವತ್ತು ಬಂದಿರಲಿಲ್ಲ. ಅಂದರೆ ಸಮರ್ಥನೆ ಮಾಡ್ಕೊಳ್ತಿದ್ರು. ಅದರ ಜೊತೆಗೆ ತನಿಖೆ ಆಗ್ತಿದೆ, CBIಗೆ ವಹಿಸಿದ್ದೀವಿ, 13 ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಈ ರೀತಿಯಾಗಿ ಸಬೂಬ್ಗಳನ್ನ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಯಾವಾಗ ದೀಪ್ಗೆ ಅವರ ನೇತೃತ್ವದ ಒಂದು ಹೋರಾಟ ಶುರುವಾಯಿತು, ಆಗ ಈ ಒಂದು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಗಂಡಾಂತರ ಬರುತ್ತೆ, ಸರ್ಕಾರದ ಒಂದು ಭದ್ರ ಬುನಾದಿಗೆ ಇದು ಖಂಡಿತವಾಗ್ಲೂ ಅಪಾಯ ಅಂತೇಳಿ ಅರಿತು ಈಗ ಪ್ರಧಾನಿ ನರೇಂದ್ರ ಮೋದಿಯರೇ ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆಯುವಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ ಮಲ್ಲಿಕಾರ್ಜುನ್. ಯಾಕಂತ ಹೇಳಿದ್ರೆ 3 ತಿಂಗಳಾಯಿತು, ಮೇದಲ್ಲಿ ಎಕ್ಸಾಮ್ ಆಗಿದ್ದು, ಮತ್ತೆ ರಿಪೀಟ್ ಎಕ್ಸಾಮ್ ಮೊನ್ನೆ ಆಯಿತು, ರಿಸಲ್ಟ್ ಕೂಡ ಬಂತು. ನೋಡಿ, 3-3.5 ತಿಂಗಳು ಅವರು ರಾಜೀನಾಮೆ ಕೊಡೋಕ್ಕೆ ಕಾಲ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಆಗಿರಲಿಲ್ಲ. ಮುಂದಿನ ದಿನಗಳಲ್ಲಿ BJP ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ, ಅಥವಾ ಅಷ್ಟೊಂದು ಯುವಕರ ವಿರೋಧವನ್ನು ಅನುಭವಿಸಬಾರ್ದು ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅವರಿಗೆ ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡಿದ್ರು. ಅದರ ಫಲವಾಗಿ ಈ ಒಂದು ರೀಸನ್ ಅಂತ ಹೇಳ್ಬೋದು. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಈಗ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಆರಂಭದಿಂದಲೂ ಕೂಡ ಅವರು CJPಗೆ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಸಂಸತ್ನೊಳಗೂ ಪ್ರತಿಭಟನೆ ಮಾಡಿದ್ರು, ಹೊರಗೂ ಕೂಡ ಮಾಡಿದ್ರು. ಬಟ್ ಈಗ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ನ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಅಂದರೆ
ಈಗ ಕೇವಲ ನೀಟ್ದು ಕಂಪ್ಲೀಟ್ ಆದಂಗೆ ಆಯ್ತು. ಈಗ ಮುಂದೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ವೈಫಲ್ಯನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ರೆಡಿ ಮಾಡ್ತೀವಿ ಅಂಥೇಳಿ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ಅಕ್ರಮ ಬಯಲಾಗುತ್ತೋ ಅಥವಾ ದರ ಏರಿಕೆ ಆಗಿರ್ಬೋದು, ಬೇರೆ ಬೇರೆ ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ನಾವು ರೂಪಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈ ಜೆನ್ಜಿ ಹೋರಾಟ ಏನಿದೆ ಇದು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಮಾಡಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜಕೀಯ ಪಕ್ಷಗಳ ಒಂದು ಹೋರಾಟಕ್ಕೆ ಮಣಿಯದಂತಹ ಪ್ರಧಾನಿ ಮೋದಿ ಸರ್ಕಾರ ಈ ಜೆನ್ಜಿ ಅಂದರೆ ಜಿರಳೆಗಳ ಹೊಡೆತಕ್ಕೆ ತಲೆಬಾಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆ ಬೇರೆ ಬೇರೆ ಹೋರಾಟಗಳಿಗೂ ಕೂಡ ಇವರು ಸ್ಫೂರ್ತಿಯಾಗಿದ್ದಾರೆ. ಇದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆ. 2014 ಅಂದರೆ ಮೋದಿ ಸರ್ಕಾರ ಬಂದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕೇಂದ್ರ ಸಚಿವ ರಾಜೀನಾಮೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿನೇ ಯುವ ಶಕ್ತಿಗೆ ಎಷ್ಟು ಪವರ್ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ನಿದರ್ಶನ ಅಂತ ಹೇಳ್ಬೋದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತು ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ಮಹತ್ತರವಾದಂತಹ ಬದಲಾವಣೆಗಳಾಗುತ್ತೆ ಅಂತ. ಅಂದರೆ ಯುವ ಜನರಿಗೆ ಹೆಚ್ಚಿನ ಅವಕಾಶವನ್ನು ಕೊಡೋದ್ರ ಮೂಲಕ ಆ ಶಕ್ತಿಯನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಈಗ ಎಲ್ಲ ಪಾರ್ಟಿಗಳು ಮುಂದಾಗ್ತಿದ್ದಾವೆ ಈ ಒಂದು ಬೆಳವಣಿಗೆಯಿಂದ. ಮಲ್ಲಿಕಾರ್ಜುನ್, ಎಸ್, ಇನ್ನು ಇನ್ನೊಂದು ಕಡೆ ಪ್ರಭು, ಅಮಿತ್ ಶಾ ಇದರ ನೇರ ಹೊಣೆಯನ್ನ ಹೊರಬೇಕು, ಜೊತೆಗೆ ಪ್ರಧಾನಿ ಮೋದಿ ಕೂಡ ಕ್ಷಮೆಯನ್ನ ಯಾಚನೆ ಮಾಡಲೇಬೇಕು ಅಂತ ರಾಹುಲ್ ಗಾಂಧಿ ಪಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಪ್ರಭು? ಖಂಡಿತ. ಯಾಕಂತ ಹೇಳಿದ್ರೆ ನೋಡಿ, ಆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥ ಒಂದೊಂದು ದೃಶ್ಯವನ್ನು ಕೂಡ ನಾವು ಸ್ಕ್ರೋಲ್ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇರ್ತೀವಿ. ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತು ಅಲ್ಲಿ ಬಂದಂಥ ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ಕೆಲವು ಅಂಗಾಂಗಗಳಿಗೆ ಲಾಠಿಯಿಂದ ಹೊಡೆಯುವಂಥ ಪ್ರಯತ್ನವನ್ನು ಕೂಡ ಆ ದೆಹಲಿ ಪೊಲೀಸರು ಮಾಡಿದ್ದಾರೆ ಮತ್ತು RF ಸಿಬ್ಬಂದಿ ಕೂಡ ಮಾಡಿದ್ದಾರೆ. ಹೌದು, ಪೊಲೀಸರ ಮೇಲೆ ಹಲ್ಲೆ ಆಗಿದೆ, ಆರ್ಮಿಯವ್ರನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಅಟ್ಟಾಡಿಸಿಕೊಂಡು ಅಲ್ಲಿನ ಯುವಕರು ಹೊಡೆದಿದ್ದಾರೆ. ಅದು ಕೂಡ ಖಂಡನೀಯ, ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಅದರ ಜೊತೆಗೆ ಅದ್ಯಾವುದನ್ನು ಕೂಡ ನೋಡದೆ ಅಲ್ಲಿ ಬಂದಂತಹ ಕೆಲವೊಂದಿಷ್ಟು ಏನು ಸೈಲೆಂಟ್ ಆಗಿ ಪ್ರತಿಭಟನೆ ಮಾಡ್ತಿದ್ದಂಥ ಯುವಕರನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಪೊಲೀಸರು ಮನಸೋಯಿಸಿ ತಿಳಿಸಿದ್ದಾರೆ. ಎಷ್ಟೋ ಜನರು ತಲೆ ಹೊಡೆದಿದ್ದಾವೆ ಮತ್ತು ಆ ಪೆನೆಟ್ ಗನ್ನಿಂದ ಶೂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅದನ್ನೇ ಆರೋಪ ಮಾಡ್ತಾ ಇದ್ರು. ಯಾಕಂದರೆ ಆ ಪೆನೆಟ್ ಗನ್ನ ಆ ಒಂದು ಸೀಸದ ಮುಖಾಂತರ ಏನು ಆ ಗನ್ ಹೋಗುತ್ತೆ, ಅವರ ಬಾಡಿ ಕಂಪ್ಲೀಟ್ ಆಗಿ ನಿಷ್ಕ್ರಿಯ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವು ಪತ್ರಕರ್ತರಿಗೂ ಕೂಡ ಈ ರೀತಿಯಾದಂಥ ಗನ್ ಶಾಟ್ಗಳನ್ನು ಹೊಡೆದಿದ್ದಾರೆ ಅಂತೇಳಿ ರಾಹುಲ್ ಆರೋಪ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಕೇಂದ್ರ ಸರ್ಕಾರ, ಅದರಲ್ಲಿ ಅಮಿತ್ ಶಾ ಅವರ ಒಂದು ನಿರ್ಧಾರವೇ ಕಾರಣ ಅಂತ. ಯಾಕಂದರೆ ಸಹಜವಾಗಿಯೇ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗೃಹ ಸಚಿವರ ಪರ್ಮಿಷನ್ ಮುಖ್ಯವಾಗುತ್ತೆ. ಈಗ ಹಿರಿಯ ಪೊಲೀಸ್ ಮೇಲಾಧಿಕಾರಿಗಳು ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮುಂದೆ ಒಂದು ಹಂತದ ಚರ್ಚೆ ಮಾಡಿದ್ದಾರೆ ದೆಹಲಿ ಪೊಲೀಸರು ಮತ್ತು RFನ ಅಲ್ಲಿ ಏನು ಮುಖ್ಯ ಅಧಿಕಾರಿಗಳು. ಕೇಂದ್ರ ಏನು ಅಮಿತ್ ಶಾ ಅವರ ಪರ್ಮಿಷನ್ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಹತ್ವದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಅನುಮತಿಯನ್ನು ಕೊಟ್ಟಾಗ ಮಾತ್ರ ಈ ರೀತಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಹಾಗಾಗಿ ಅವರು ಇದರ ಹೊಣೆಯನ್ನು ಹೊರಬೇಕು ಮತ್ತು ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿದ್ಯಾರ್ಥಿಗಳ ಕ್ಷಮೆನ ಕೇಳಬೇಕು ಅಂತ ರಾಹುಲ್ ಗಾಂಧಿಯವರು ಒತ್ತಾಯವನ್ನು ಮಾಡಿದ್ದಾರೆ. ಬಟ್ ಖಂಡಿತವಾಗ್ಲೂ ಖಂಡನೀಯ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಚಳುವಳಿ ಮಾಡೋದು ಅಥವಾ ಹೋರಾಟವನ್ನು ಮಾಡೋದು ಪ್ರತಿಯೊಬ್ಬರಿಗೂ ಸಂವಿಧಾನ ಕೊಟ್ಟಂಥ ಒಂದು ಹಕ್ಕು ಮತ್ತು ಪ್ರತಿಭಟಿಸೋದು ಕೂಡ ನಮಗೆ ಪ್ರಜಾಪ್ರಭುತ್ವ ಕೊಟ್ಟಿರುವಂಥ ಹಕ್ಕಾಗಿದೆ. ಹಾಗಾಗಿ ಆ ಧ್ವನಿ ಹತ್ತಿಕ್ಕುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಅದು ಮೇಲ್ನೋಟ ಗೊತ್ತಾಯಿತು. ಯಾವಾಗ ಇದು ನಮಗೆ ಡ್ಯಾಮೇಜ್ ಆಗುತ್ತೋ ಅಥವಾ ಮುಂದಿನ ಚುನಾವಣೆ ಮೇಲೆ ನಮ್ಗೆ ಪರಿಣಾಮ ಬೀರುತ್ತೆ ಅಂತ ಕೇಂದ್ರ ಸರ್ಕಾರ ಮನಗಣ್ತೋ ಆವಾಗ ಅಲರ್ಟ್ ಆಗಿ ಈ ಒಂದು ರಾಜೀನಾಮೆ ನಿರ್ಧಾರಕ್ಕೆ ಬಂತು. ಇಲ್ಲದಿದ್ದರೆ ಖಂಡಿತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ತಾ ಇರಲಿಲ್ಲ ಮತ್ತು ಪ್ರಧಾನಿ ಮೋದಿ ಕೂಡ ಮೌನ ಮುರಿತಾ ಇರಲಿಲ್ಲ. ಯಾಕಂದರೆ ಅವರ ಎರಡೂ ವಿಡಿಯೋಗಳನ್ನು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಆಗಿರ್ಬೋದು ಅಥವಾ ಅವರ ಸಚಿವರಿಗೆ ರೀಲ್ಸ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾಗಿರ್ಬೋದು ನೋಡ್ತಿದ್ರೆ ಸೋಷಿಯಲ್ ಮೀಡಿಯಾದಿಂದಲೇ ಈ ರೀತಿಯಾಗಿ ನಮಗೆ ದೊಡ್ಡ ಒಂದು ಹೊಡೆತ ಕೊಡ್ತಾ ಇದೆ. ಹಾಗಾಗಿನೇ ಆಕ್ಟಿವ್ ಆಗಿರಬೇಕು ಅಂತ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟರು. ಬಟ್ ಎಲ್ಲೋ ಒಂದು ಕಡೆ ಈ ಲಾಠಿ ಚಾರ್ಜ್ ಮಾಡಿರೋದು ಕೇಂದ್ರ ಸರ್ಕಾರದ ಮೇಲೆ ದುಷ್ಪರಿಣಾಮವನ್ನು ಬೀರಿದೆ ಅನ್ನೋದು ಕೂಡ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮಲ್ಲಿಕಾರ್ಜುನ್.